ಇದು ಸ್ಟೂಡೆಂಟ್ ಆ್ಯಂಡ್ ಫ್ರೆಷರ್ಸ್ಗೆ ವಾರ್ನಿಂಗ್ ಆ್ಯಂಡ್ ಆಪರ್ಚುನಿಟಿ ಕೂಡ ಹೌದು. SAP ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಮಾಡಬೇಕು ಅಂತಿರೋರು ಅಥವಾ SAPಯಲ್ಲಿ ಕರಿಯರ್ ಗ್ರೋತ್ ಮಾಡಬೇಕು ಅಂತಿರೋ ಫ್ರೆಷರ್ಸ್ಗೆ, ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. SAP ಗ್ಲೋಬಲ್ ಸರ್ಟಿಫಿಕೇಷನ್ನ ಎಕ್ಸಾಮ್ ಪ್ಯಾಟರ್ನ್ ತುಂಬ ಚೇಂಜಸ್ ಆಗಿದೆ. 2026ನ ನಂತರ ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಮೊದಲಾದರೆ ನೀವು ಸರ್ಟಿಫಿಕೇಷನ್ ಎಕ್ಸಾಮ್ಗೆ ಥಿಯರಿ ಬೇಸನ್ನು ಸ್ಟ್ರಾಂಗ್ ಮಾಡಿಕೊಂಡು ಎಕ್ಸಾಮ್ ಸರ್ಟಿಫಿಕೇಷನ್ನ ಪಡ್ಕೊಳ್ಬೋದಿತ್ತು. ಆದರೆ ಆ ಸಿಚುವೇಶನ್ಸ್ ಈಗ ಇಲ್ಲ. 2026ನ ನಂತರ ಕಂಪನಿ ಕ್ಲಿಯರ್ ಆಗಿ ಸ್ಟೇಟ್ ಮಾಡಿದೆ ದ್ಯಾಟ್ ಕಂಪನಿಗೆ ಥಿಯರಿಟಿಕಲ್ ಬೇಸ್ಡ್ ನಾಲೆಡ್ಜ್ಗಿಂತ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರುವಂಥ ವರ್ಕಿಂಗ್ ಪ್ರೊಫೆಷನಲ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಕ್ವೆಶನ್ಸ್ನಲ್ಲಿ ಹೆಚ್ಚಾಗಿ ಸಿನಾರಿಯೋ ಬೇಸ್ಡ್ ಕ್ವಶನ್, ಕಾನ್ಫಿಗರೇಷನ್ ಬೇಸ್ಡ್ ಕ್ವಶನ್, ಬಿಸ್ನೆಸ್ ಓರಿಯೆಂಟೆಡ್ ಕ್ವಶನ್ಸನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ನ ಮೀನಿಂಗ್ ಕೇಳೋದ್ರ ಬದಲು GST ಫ್ಲೋವನ್ನು ಕಂಪನಿಯಲ್ಲಿ ಯಾವ ಥರ ಕಾನ್ಫಿಗರೇಷನ್ಸ್ ಮಾಡ್ತೀರಾ, ಮಂತ್ ಆ್ಯಂಡ್ ಕ್ಲೋಸಿಂಗ್ ಪ್ರೊಸೀಜರ್ಸಲ್ಲಿ ಏನಾದರೂ ಎರರ್ ಬಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನುವಂಥ ಕ್ವಶನ್ಸ್ ಹೆಚ್ಚಾಗಿ ಬರುತ್ತೆ. ಇದು ಸ್ಟೂಡೆಂಟ್ ಆ್ಯಂಡ್ ಫ್ರೆಷರ್ಸ್ಗೆ ವಾರ್ನಿಂಗ್ ಆ್ಯಂಡ್ ಆಪರ್ಚುನಿಟಿ ಕೂಡ ಹೌದು. ವಾರ್ನಿಂಗ್ ಯಾಕೆ ಅಂತಂದರೆ, ನೀವು ಬರೀ ಥಿಯರಿ ಕ್ವಶನ್ಸನ್ನು ರೆಡಿ ಮಾಡ್ಕೊಂಡು ಹೋದರೆ ಯಾವುದೇ ಥರ ಯೂಸ್ ಇಲ್ಲ. ಬಟ್ ನೀವು ಪ್ರಾಕ್ಟಿಕಲಿ ಕರೆಕ್ಟಾಗಿ ನಾಲೆಡ್ಜ್ ಇದೆ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಆದರೆ ನೀವು ಫ್ರೆಷರ್ ಆಗಿದ್ದರೂ ಕೂಡ ಕಾರ್ಪೊರೇಟ್ ರೀಡಿನೆಸ್ಸನ್ನು ಬಿಲ್ಡ್ ಮಾಡ್ಕೊಳ್ಬೋದು. SAPಗೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ, ಆದರೆ ಕಂಪನಿ ಕೇಳೋದು ಪ್ರಾಕ್ಟಿಕಲ್ ನಾಲೆಡ್ಜ್ ಆ್ಯಂಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೋಷರ್. ಸೊ ನೀವು ಟ್ರೈನಿಂಗ್ ಪೀರಿಯಡಲ್ಲಿ ಅಕೌಂಟ್ಸ್ನ ಬೇಸಿಕ್ಸ್, ಚಾರ್ಟ್ ಆಫ್ ಅಕೌಂಟ್, ವೆಂಡರ್ ಪ್ರೊಸೆಸ್, ಕಸ್ಟಮರ್ ಪ್ರೊಸೆಸ್ ಪ್ರತಿಯೊಂದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನೀವು ಈಸಿಯಾಗಿ ಇಂಟರ್ವ್ಯೂವನ್ನು ಕ್ಲಿಯರ್ ಮಾಡ್ಬೋದು. SAPಯಲ್ಲಿ ಬರುವ ಕ್ಲೈಂಟ್, ಕಂಪನಿ ಕೋಡ್, ಚಾರ್ಟ್ ಆಫ್ ಅಕೌಂಟ್ ಹಾಗೆ ಕಂಟ್ರೋಲಿಂಗ್ ಏರಿಯಾ, ಈ ಇನ್ಫಾರ್ಮೇಷನನ್ನು ಕಂಪನಿಯಲ್ಲಿ ಹೇಗೆ ಯೂಸ್ ಮಾಡ್ತಾರೆ, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನೀವು ಲಿಂಕ್ ಮಾಡಿ ಕಲಿತಾಗ ಮಾತ್ರ ಆ ಸರ್ಟಿಫಿಕೇಷನಿಗೆ ಇಂಪಾರ್ಟೆನ್ಸ್ ಅನ್ನೋದು ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ, ಬರೀ ಸರ್ಟಿಫಿಕೇಷನಿಂದಲೇ ನಿಮಗೆ ಜಾಬ್ ಗ್ಯಾರಂಟಿ ಸಿಗೋದಿಲ್ಲ. ಸೊ ಜಾಬ್ ಗ್ಯಾರಂಟಿಯಾಗಿ ಸಿಗಬೇಕಾದ್ರೆ ನಿಮ್ಮ ಪ್ರಾಕ್ಟಿಕಲ್ ನಾಲೆಡ್ಜನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗತ್ತೆ. SAP ಇಂಟರ್ವ್ಯೂನಲ್ಲಿ ಟೆಲ್ ಮಿ ಅಬೌಟ್ ಫಿನಾನ್ಸ್ ಅನ್ನೋದಕ್ಕಿಂತ SAPಯಲ್ಲಿ ವೆಂಡರ್ ಪ್ರೊಸೆಸ್ ಹೇಗೆ ಬರುತ್ತೆ, ಕಸ್ಟಮರ್ ಪ್ರೊಸೆಸ್ ಹೇಗೆ ಬರುತ್ತೆ, TDS GST ಪ್ರೊಸೆಸ್ ಹೇಗೆ ಬರುತ್ತೆ ಅನ್ನೋ ಕ್ವಶನನ್ನು ನಿಮ್ಮ ಎದುರಿಗೆ ಇಡ್ತಾರೆ. ಸ್ಟೂಡೆಂಟ್ಸ್ಗೆ ನನ್ನ ಆನೆಸ್ಟ್ ಸಜೆಷನ್ಸ್ ಏನು ಅಂತಂದರೆ, ಯಾವುದೇ SAP ಪ್ರೋಗ್ರಾಮನ್ನು ತಗೊಳ್ಳೋಕ್ಕಿಂತ ಮೊದಲು ಟ್ರೈನರ್ ಬ್ಯಾಕ್ಗ್ರೌಂಡ್, ಸಿಸ್ಟಮ್ ಆ್ಯಕ್ಸಸ್ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. SAP ಲರ್ನಿಂಗ್ ಅನ್ನೋದು ಸ್ಲೋ ಪ್ರಾಸೆಸ್, ಆದರೆ ಇಂಡಸ್ಟ್ರಿ ಗ್ರೋತ್ ತುಂಬ ಸ್ಟ್ರಾಂಗ್ ಆಗೇ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಈಗಲೇ ಸ್ಕಿಲ್ ಬೇಸ್ಡ್ ಮೈಂಡ್ಸೆಟ್ಟನ್ನು ಡೆವಲಪ್ ಮಾಡ್ಕೊಳ್ಬೇಕು. SAP ಸರ್ಟಿಫಿಕೇಷನ್ ಅದು ನಿಮ್ಮ ರೆಸ್ಯೂಮ್ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡುತ್ತೆ ಹೊರತು ನಿಮಗೆ ಆ ಜಾಬನ್ನು ತಂದು ಕೊಡೋದಿಲ್ಲ. ಸೊ ಅದು ನಿಮ್ಮ ಪ್ರಾಕ್ಟಿಕಲ್ ನಾಲೆಡ್ಜ್ ಮಾತ್ರ. ಪ್ರಾಪರ್ ಪ್ರಿಪ್ರೇಷನ್, ಕಂಟಿನ್ಯೂಯಸ್ ಪ್ರಾಕ್ಟೀಸ್, ಮಾಕ್ ಇಂಟರ್ವ್ಯೂಸ್ ಇವೆಲ್ಲವೂ ಕೂಡ ಇದ್ದರೆ ನೀವು ಫ್ರೆಷರ್ ಆಗಿದ್ದರೂ ಕೂಡ SAP ಕರಿಯರಲ್ಲಿ ಸ್ಟ್ರಾಂಗ್ ಎಂಟ್ರಿ ಪಾಸಿಬಲ್ ಇದೆ. ಈ ವಿಡಿಯೋ ಕ್ಲಾರಿಟಿ ಕೊಟ್ಟಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಎಸ್ಪೆಷಲಿ SAP ಆಸ್ಪಿರೆಂಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.